ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿಯ ತೇಮಸಂದ್ರದ ಜಮೀನು ವಿವಾದ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ. ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗೆ ತರಾಟೆ ತೆಗೆದುಕೊಂಡ ಮುಖಂಡರು, ಬಿಗಿ ಪೊಲೀಸ್ ಬಂದೋಬಸ್ತ್. ಚಿಕ್ಕಬಳ್ಳಾಪುರ ಜಿಲ್ಲಾ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವಾರ್ಷಿಕೋತ್ಸವ. ನಿವೃತ್ತ ನೌಕರರ ಪಿಂಚಣಿ ಒದಗಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಲು ನಿರ್ಧಾರ. ಬೆಂಗಳೂರಿನಲ್ಲಿ ನಿವೃತ್ತ ನೌಕರರಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ಶಾಲೆಗಳ ವಿಭಾಗದ ನಿರ್ದೇಶಕರ ಆಯ್ಕೆ. ಎ ನಾರಾಯಣಸ್ವಾಮಿ ಬಣದ 4 ಅಭ್ಯರ್ಥಿಗಳು ಜಯಭೇರಿ. ನೌಕರರ ಹಿತ ಕಾಯಲು ಬದ್ಧರಿರುವುದಾಗಿ ಘೋಷಣೆ. ಗುಡಿಬಂಡೆ ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳಿಂದಲೇ ಪಹಣಿ ತೆಗೆದಿದ್ದ ಆರೋಪ. ಜಮೀನು ವಾರಸುದಾರರಿದ್ದರೂ ಮತ್ತೊಬ್ಬರ ಹೆಸರಿಗೆ ಪಹಣಿ ಮಾಡಿದ ಆರೋಪ. ಭೂಮಿ ಮಾಲೀಕರಿಂದ ಸುದ್ದಿಗೋಷ್ಠಿಯಲ್ಲಿ ಆರೋಪ. ವಾರ್ತೆಗಳ ವಿವರ. ಚಿಂತಾಮಣಿ ತಾಲೂಕಿನ ತೇಮಸಂದ್ರ ಗ್ರಾಮದ ವಿವಾದಿತ ಆಸ್ತಿ ಸ್ಥಳಕ್ಕೆ ಇಂದು ಬಿಜೆಪಿ ಮುಖಂಡರ ತಂಡ ಭೇಟಿ ನೀಡಿ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿ ಅವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರ. ಇದರಿಂದ ಪೊಲೀಸರಿಂದ ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ 13/1ರಲ್ಲಿ 2.21 ಎಕರೆ, ಸರ್ವೆ ನಂಬರ್ 13/3ರಲ್ಲಿ 20 ಗುಂಟೆ, ಸರ್ವೆ ನಂಬರ್ 20ರಲ್ಲಿ 1.36 ಎಕರೆ ಜಮೀನು ವಕ್ಫ್ ಆಸ್ತಿ ಎಂದು ದಾಖಲೆಗೆ ಸೇರಿಸಲಾಗಿದ್ದು, ಇದರಿಂದ ಆಕ್ರೋಶಗೊಂಡ ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ತಂಡ ಇಂದು ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿತು. ಬಿಜೆಪಿ ಮುಖಂಡರ ತಂಡ ಭೇಟಿ ನೀಡಿದ ಕಾರಣ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇದರಿಂದ ಪೊಲೀಸರು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ 3 ಡಿವೈಎಸ್ಪಿ, 8 ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ 150ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಬಂದೋಬಸ್ತಾಗಿ ನಿಯೋಜಿಸಿದ್ದರು. ದುಡ್ಡಾಕಾಶ ಕೊಟ್ಟು ಇಲ್ಲಿ ಬಂದಿರ್ತೀರಿ. ಒಂದ್ ನಿಮಿಷ, ಇಲ್ಲಿ ಹಿಂದೂಗಳು ಸ್ಮಶಾನ ಇಟ್ಕೊಂಡು ಎಲ್ಲ ಇಟ್ಕೊಂಡು 1962 ಅಲ್ಲೇ ಏನು ಸತ್ತಾರ್ ಸಾಬನ್ನ ರಾಮ ಮಾರಿದ್ದಾರೆ. ಮಾರಿದಾದ್ಮೇಲೆ ಒಬ್ಬೊಬ್ರಿಕಂದ್ರೆ ತಾಲೂಕ್ ದಂಡಾಧಿಕಾರಿ ಎಲ್ಲರಿಗೂ ಆನ್ಸರ್ ಕೊಡ್ಬೇಕು. ನೀನು ಪೆನ್ಷನ್ ಏನ್ ತಗೊಳಕ್ಕೆ ಹೋಗ್ಬೇಡ, ನೀನು ಪೆನ್ಷನ್ ಏನ್ ತಗೊಳಕ್ ಹೋಗ್ಬೇಡ. ಇನ್ನು ಬಿಜೆಪಿ ಮುಖಂಡರು ಸ್ಥಳಕ್ಕೆ ಆಗಮಿಸಿದ ಕಾರಣ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್, ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಸ್ಥಳಕ್ಕೆ ಆಗಮಿಸಿ ವಿವಾದಿತ ಸ್ಥಳದ ಬಗ್ಗೆ ಮಾಹಿತಿ ನೀಡಲು ಮುಂದಾದರು. ಇದರಿಂದ ಕೆರಳಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಉಪವಿಭಾಗಾಧಿಕಾರಿ ಹಾಗೂ ತಹಸೀಲ್ದಾರರನ್ನು ಏಕವಚನದಲ್ಲಿ ತರಾಟೆಗೆ ತೆಗೆದುಕೊಂಡರು. ತಪ್ಪು ಮಾಡ್ಬಿಟ್ಟಿದ್ದೀರಿ, ಸಮರ್ಸ್ಕೊಬೇಕು, ಬಿಡಲ್ಲ ನಾವ್ ಇದನ್ನೆಲ್ಲ. ಅರ್ಥ ಆಯ್ತಾ? ಟೆನ್ಷನ್ ತಗೊಂಡಿದ್ದೀರಾ? ತಾಲೂಕ್ ದಂಡಾಧಿಕಾರಿ ತಾಲೂಕಾಗಿರೋರೆಲ್ಲ ಬಂದು ನೀನ್ ತಪ್ಪು ಮಾಡಿದಾದ್ಮೇಲೆ ಕ್ವಶನ್ ಕೇಳಿದಾದ್ಮೇಲೆ ಎಸಿ ಅವರೇ ನೀವು ಆನ್ಸರ್ ಕೊಡ್ಬೇಕು, ತಹಸೀಲ್ದಾರ್ ದಂಡಾಧಿಕಾರಿ ನೀವು ಆನ್ಸರ್ ಕೊಡ್ಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು ಇದು. ಅರ್ಥ ಆಯ್ತಾ? ಹಂಗಿರುವಾಗ ಇಲ್ಲಿ ಸಮಾಧಿಗಳಿದೆ, ಅಶ್ವತ್ಥ ಕಟ್ಟೆ ಇದೆ, 100 ವರ್ಷ ಬಂದ್ಬಿಟ್ಟಿದ್ದು ನೋಡ್ಬಿಟ್ಟಿದ್ದಲ್ಲ ನಂದೆ ಅಂತ ಹೇಳ್ಬಿಟ್ಟು ಏನವ್ರು ಸಿವಿಲ್ ಕೋರ್ಟ ಸಂವಿಧಾನದಡಿಯಲ್ಲಿ ಬಂದಿದೆ. ನೀವು ತಹಸೀಲ್ದಾರ್ ಏನ್ ಬೇಕು, ಎಸಿ ಏನ್ ಬೇಕು, ಡಿಸಿ ಏನ್ ಬೇಕು, ನೀನೇನು ಅವ್ರನ್ನ ಅವ್ರು ಬಿಡಬೇಡಿ. ಕಾಂಪೌಂಡ್ ರಿಮೂವ್ ಮಾಡ್ರಿ ನೀವು.
ಕೋರ್ಟಲ್ ಸ್ಟೇ ಇದೆಯಲ್ಲ, ಕೋರ್ಟಲ್ ಸ್ಟೇ ಇದೆ, ಅರ್ಥ ಆಯ್ತಾ? ಕೋರ್ಟಲ್ಲಿ ನೀನು ಹೇಳ್ದಲ್ಲ ಇಂಜೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು, ಆಯ್ತು, ಅದು ಕೋರ್ಟಲ್ ಡಿಸೈಡ್ ಆಗೋರ್ಗು ಯಾರ್ದು ಕಾಂಪೌಂಡ್ ಇರ್ಕೊಡ್ದಿಲ್ಲ. ಇದು ಯಾರು ಹಾಕಿದ್ರು? ಫಕೀರ್ ಹಾಕಿದ್ನಾ? ಅಶ್ವಥ್ ಕಟ್ಟೆ ಫಕೀರ್ ಸಾಬ್ ಕಟ್ಟಿದ್ನಾ? ಫಕೀರ್ ಇನಾಮ್ತಿ ಜಮೀನು ಆಗಿದ್ರೆ ಸಾಕಷ್ಟು ಜನರಿಂದ ಕೈ ಬದಲಾವಣೆ ಆಗಿದೆ. ಅಕ್ರಮವಾಗಿ ದಾಖಲೆಗಳು ಬೋಗಸ್ ಆಗಿದ್ರು ಅದು ಹೇಗೆ ಖಾತೆ ಬದಲಾವಣೆ ಮಾಡಿದ್ದೀರಿ ಎಂದು ಮುನಿಸ್ವಾಮಿ ಕೆರಳಿದರು. ವಿವಾದಿತ ಜಮೀನಿನಲ್ಲಿ ಅಶ್ವತ್ಥಕಟ್ಟೆ, ಹಿಂದೂಗಳ ಸಮಾಧಿ ಇದೆ. ಮುಸ್ಲಿಂ ಸಮುದಾಯದ ವ್ಯಕ್ತಿಯೊಬ್ಬರಿಂದ ಕೆಲ ರೈತರು ಜಮೀನು ಖರೀದಿ ಮಾಡಿದ್ದು ಜಮೀನು ಖಾತೆ ವಹಿವಾಟು ವರ್ಗಾವಣೆ ಬದಲಾವಣೆಗಳು ಆಗಿವೆ. ಆದರೆ ಅಸಲಿಗೆ ವಿವಾದಿತ ಜಮೀನು ಅಧಿಕೃತವಾಗಿ ಯಾರಿಗೂ ಮಂಜೂರು ಆಗಿಲ್ಲವಂತೆ. ಇದರಿಂದ ಈಗ ವಿವಾದ ಭುಗಿಲೆದ್ದಿದೆ. ಮುಂದೆ ಯಾವ ರೀತಿ ತಿರುಗುತ್ತೋ ಕಾದು ನೋಡಬೇಕಿದೆ. ಹೊಡೆದಾಕ್ತೀರಿ, ಆದ್ರೂ ಕಾನೂನು ಸುವ್ಯವಸ್ಥೆ ಎಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಡಿಯಲ್ಲೇ ನಡೀತೆ ಹೊರತು ಶರೀಯತ್ ಕಾನೂನಲ್ಲಿ ನಡೆಯಲ್ಲ. ಇದು ಅರ್ಥ ಆಯ್ತಾ? ದಯವಿಟ್ಟು ನಾನು ನಿಮ್ಗೆ ಹೇಳೋದಿಷ್ಟೇ, ಇವತ್ತು ನೋಡಕ್ ಬಂದಿರೋದಷ್ಟೇ. ಇನ್ನೆಲ್ಲಾ ತಾಲೂಕುಗಳು ಎಲ್ಲಾ ಜಿಲ್ಲೆಗಳಿಂದ ಜನಗಳು ಬಂದು ಇಲ್ಲಿ ಸುಮ್ಮನೆ ಅದು ಇದಾಗೋದಕ್ಕಿಂತ ದಯವಿಟ್ಟು ಇದನ್ನ ಕಾಂಪೌಂಡ್ ರಿಮೂವ್ ಮಾಡಿಸಿ, ಯಾರು ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ ಇದು ಮಾಡ್ಕೊಂಡಿಲ್ಲ, ಕಾನೂನು ಏನಾಗುತ್ತೋ ಇವಾಗ ನೋಡಿ. ಚಳಿಗಾಲದ ಅಧಿವೇಶನದಲ್ಲಿ ಕಾನೂನು ಅವ್ರ ಸರ್ಕಾರ ಇದ್ದಾಗ ಅವ್ರಿಗೆ ಬೇಕಾದಂಗ ನಮ್ಗೆ ಬೇಕಾದಂಗೆ ನಾವು ತರ್ತೀರಿ. ಅವಾಗ ಏನಾಗ್ತೈತೆ ಹೇಳ್ರಿ? ಸರ್ಕಾರ ಇವತ್ತು ಅವ್ರದ್ದು ಇರ್ತೈತೆ, ನಾಳೆ ನಮ್ಮದು ಬರ್ತೈತೆ, ಇನ್ನೊಬ್ರದ್ದು ಬರ್ತೈತೆ. ನೀವು ಇದ್ದವ್ರ ಅಧಿಕಾರಿಗಳು ಇನ್ನು ಚಿಕ್ಕ ವಯಸ್ಸು, ಇನ್ನು ತಹಸೀಲ್ದಾರ್ ಆಗಿದ್ದೀರಿ, ಎಸಿ ಆಗಬೇಕು, ಡಿಸಿ ಆಗಬೇಕು. ನೀವು ಮನೇಲಿ ಹೋದ್ರೆ ನೆಮ್ಮದಿಯಾಗಿ ಮಲ್ಕೊಬೇಕು. ಆ ಲೆಕ್ಕಾಚಾರದಲ್ಲಿ ದಯವಿಟ್ಟು ಕೆಲಸ ಮಾಡಿ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರದ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಿಲ್ಲಾ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನಿಂದ ಪ್ರಥಮ ವಾರ್ಷಿಕೋತ್ಸವವನ್ನು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಿಲ್ಲಾ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನಿಂದ ಪ್ರಥಮ ವಾರ್ಷಿಕೋತ್ಸವವನ್ನು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಇಂದು ಆಚರಿಸಲಾಯಿತು. ನಿವೃತ್ತ ನೌಕರರ ನ್ಯಾಯಯುತ ಪಿಂಚಣಿ ಒದಗಿಸಿಕೊಡಬೇಕು. ನಿವೃತ್ತ ನೌಕರರು ನಿರಂತರವಾಗಿ ದೇಶದಲ್ಲಿ ಹಲವು ಹೋರಾಟಗಳು, ಸಂಘಟನೆಗಳು ನಡೆಸಿದರೂ ಯಾವುದೇ ಫಲ ಸಿಗಲಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ನ್ಯಾಯ ಸಿಗುವವರೆಗೂ ನಿರಂತರವಾಗಿ ಹೋರಾಟ ನಡೆಸಲಾಗುವುದು. ಕಳೆದ 8 ವರ್ಷಗಳಿಂದ ವಾರ್ಷಿಕ ಸಭೆ ನಡೆಸಲಾಗುತ್ತಿದೆ. ಬೆಂಗಳೂರಿನ ಲಾಲ್ಬಾಗ್ ಪಿಎಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಗುತ್ತದೆ. ಈ ಪ್ರತಿಭಟನೆಗೆ ರಾಜ್ಯದ ಎಲ್ಲ ಭಾಗದ ನಿವೃತ್ತ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಸರ್ಕಾರಕ್ಕೆ ನಿವೃತ್ತ ನೌಕರರ ಕಷ್ಟಗಳು ಗಮನಕ್ಕೆ ಬರಲಿ ಎಂದು ಹೋರಾಟ ನಡೆಸಲಾಗುತ್ತದೆ. ಕೆಎಸ್ಆರ್ಟಿಸಿ ನಿವೃತ್ತ ನೌಕರರಿಗೆ ಕನಿಷ್ಠ ಪಿಂಚಣಿ ಒದಗಿಸಬೇಕು. ಈ ಸರ್ಕಾರ ನಿವೃತ್ತ ನೌಕರರ ಕುಂದುಕೊರತೆ ಆಲಿಸಿ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಪ್ರಪ್ರಥಮವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಗುರಿ ನಿವೃತ್ತ ನೌಕರರಿಗೆ ನ್ಯಾಯಸಮ್ಮತವಾದ ಪಿಂಚಣಿನ ದೊರಕಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹೋರಾಟವನ್ನ ಪ್ರಾರಂಭ ಮಾಡಿ ಸುಮಾರು 7-8 ವರ್ಷಗಳಾಗಿದೆ. 7-8 ವರ್ಷಗಳಿಂದ ನಿರಂತರವಾಗಿ ವಿವಿಧ ಹೋರಾಟಗಳನ್ನ ಮಾಡಿ ದೇಶದಲ್ಲಿ ನಿವೃತ್ತರ ಒಂದು ಭಾವನೆಯನ್ನ ಇಷ್ಟು ವರ್ಷಗಳ ಕಾಲ ಪ್ರಸ್ತುತಪಡಿಸಿದ್ದರೂ ಕೂಡ ನಮಗೆ ಇನ್ನೂ ಅದರ ಪ್ರತಿಫಲ ಸಿಕ್ಕಿಲ್ಲ. ಸ್ನೇಹಿತರೆ, ಹೇಳ್ಬೇಕು ಅಂತ ಅಂದ್ರೆ ಈ ಹೋರಾಟ ಸತತವಾಗಿ ನಡೆಯುತ್ತೆ. ಯಾವುದೇ ಕಾರಣದಿಂದಲೂ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ. ಯಾಕೆ ಅಂತ ಅಂದ್ರೆ ತಾವೆಲ್ಲ ನೋಡಿದಿರಾ, ಕಳೆದ 7-8 ವರ್ಷಗಳಿಂದ ನಾವು ಮಾಸಿಕ ಸಭೆಯನ್ನ ಲಾಲ್ಬಾಗ್ ಆವರಣದಲ್ಲಿ ಮಾಡ್ತಾ ಇದ್ದೇವೆ. ಕಳೆದ 2 ವರ್ಷಗಳಿಂದ ಪ್ರತಿಭಟನಾ ಸಭೆಯನ್ನ ಪಿಎಂ ಕಚೇರಿ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದೇವೆ. ಈ ಪ್ರತಿಭಟನಾ ಸಭೆಗೆ ರಾಜ್ಯದ ಎಲ್ಲ ಭಾಗಗಳಿಂದ ನಿವೃತ್ತ ನೌಕರರು ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸಿ ನಮ್ಮ ಪ್ರತಿಭಟನಾ ಸಂದೇಶವನ್ನ ಇಡೀ ದೇಶಕ್ಕೆ ಮುಟ್ಟಿಸ್ತಾ ಇದ್ದೀವಿ. ಎಲ್ಲ ಮಾಧ್ಯಮಗಳಲ್ಲಿ, ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಪ್ರಚಾರ ಆಗ್ತಾ ಇದೆ. ಇಷ್ಟು ಹೋರಾಟ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ನಾವು ನೀಡಿದ್ರೂ ಕೂಡ ಇವತ್ತಿನವರೆಗೂ ಯಾವುದೇ ಪ್ರಗತಿಯಾಗಿಲ್ಲ. ಸ್ನೇಹಿತರೆ, ಹೇಳ್ಬೇಕು ಅಂತ ಅಂದ್ರೆ ಏನು ಸರ್ಕಾರ ಇದೆ, ಇದೊಂದು ನಿರ್ಲಿಪ್ತ ಸರ್ಕಾರ. ಈ ಸರ್ಕಾರ ಕೇವಲ ಅಧಿಕಾರಕ್ಕಾಗಿ ಅವ್ರು ನಡೆಸ್ತಾ ಇದ್ದಾರೆ ಹೊರತು ನಿವೃತ್ತರ ಭಾವನೆ ಏನು ಅಂತಕ್ಕಂಥದ್ದನ್ನ ಇವತ್ತಿನವರೆಗೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಸ್ನೇಹಿತರೆ, ನಿನ್ನೆ ಶ್ರೀ ಮುನ್ಸುಖ್ ಮಾಂಡವಿಯ ಅವರು ಒಂದು ಸಂದೇಶವನ್ನ ನೀಡಿದ್ದಾರೆ ಪಿಎಫ್ ಅಧಿಕಾರಿಗಳಿಗೆ. ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ಪಿಎಫ್ ಅಧಿಕಾರಿಗಳು ನಮ್ಮಿಂದ ಸೂಚನೆ ಬರೋವರೆಗೂ ಯಾವುದೇ ಹೈಯರ್ ಪೆನ್ಷನ್ ಬಗ್ಗೆ ಯಾವುದೇ ರೀತಿಯಾದ ಒಂದು ಪ್ರಗತಿ ಮಾಡಬಾರ್ದು. ಏನು ರೆಕಾರ್ಡ್ಸ್ ಏನಿದೆ
ಈ ವಸ್ತುಸ್ಥಿತಿ ಏನಿದೆ ಈಗ ಅದನ್ನು ಹಾಗೆ ಇಡಿ. ನಮ್ಮಿಂದ ಸಂದೇಶ ಬಂದ ನಂತರ ನೀವು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಿನ್ನೆ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅದು ನಮಗೆ ತಲುಪಿದೆ. ಇದು ಗೊತ್ತಾದ ಕೂಡಲೇ ಶ್ರೀ ಅಶೋಕ್ ರಾವತ್ ರವರು ತಮ್ಮ 2ನೇ ಸುತ್ತಿನ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಮಾನ್ಯ ಮುನ್ಸಿಫ್ ಮಾಂಡೇವಿ ಅವರು ಕಳೆದ ತಿಂಗಳು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಏನ್ ಹೇಳಿದ್ರು, ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ, ಕನಿಷ್ಠ ಪಿಂಚಣಿ ಮತ್ತೆ ಹೆಚ್ಚುವರಿ ಪಿಂಚಣಿ ಇವೆರಡನ್ನು ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈಗ ಮಾತಿಗೆ ತಪ್ಪಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಿಲ್ಲಾ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮತ್ತು ಕಾರ್ಯಕಾರಿ ಮಂಡಳಿ ಅಧ್ಯಕ್ಷ ಎನ್ ಬ್ರಹ್ಮಚಾರಿ, ಉಪಾಧ್ಯಕ್ಷ ಬಿ ಸೋಣ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಡು, ನಂಜುಂಡೇಗೌಡ, ಮೇಲೂರು ಅಮರ್ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ಶಾಲೆಗಳ ವಿಭಾಗದ ನಿರ್ದೇಶಕರ ಚುನಾವಣೆ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದ್ದು, ಎ ನಾರಾಯಣಸ್ವಾಮಿ ತಂಡದ 4 ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ಶಾಲೆಗಳ ವಿಭಾಗದ ನಿರ್ದೇಶಕರ ಚುನಾವಣೆ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದ್ದು, ಎ ನಾರಾಯಣಸ್ವಾಮಿ ತಂಡದ 4 ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ. ಚುನಾವಣೆಯಲ್ಲಿ ಎ ನಾರಾಯಣಸ್ವಾಮಿ 318 ಮತ, ವಿ ಅಮರನಾರಾಯಣಸ್ವಾಮಿ 334 ಮತ, ಪಿಆರ್ ಸುನೀಲ್ 442 ಮತ ಹಾಗೂ ನಾಗರಾಜಪ್ಪ 350 ಮತ ಪಡೆದು ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಶ್ರೀನಿವಾಸ್ ರೆಡ್ಡಿ ಫಲಿತಾಂಶ ಘೋಷಿಸಿದ್ದು, ಫಲಿತಾಂಶ ಘೋಷಣೆ ನಂತರ ನೂತನ ನಿರ್ದೇಶಕರಿಗೆ ಸರ್ಕಾರಿ ನೌಕರರ ಶುಭಾಶಯಗಳ ಮಹಾಪೂರವೇ ಹರಿದು ಬಂತು. ಈ ವೇಳೆ ಮಾತನಾಡಿದ ನೂತನ ನಿರ್ದೇಶಕರು, ತಮಗೆ ಬೆಂಬಲ ನೀಡಿದ ಶಿಕ್ಷಕರು, ಸರ್ಕಾರಿ ನೌಕರರಿಗೆ ಧನ್ಯವಾದ ತಿಳಿಸಿದರು. ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ, ಯೋಗಕ್ಷೇಮ, ತೊಂದರೆಗಳ ನಿವಾರಣೆ, ಸೌಲಭ್ಯಗಳನ್ನು ಒದಗಿಸುವುದು ನಮ್ಮ ಜವಾಬ್ದಾರಿ ಎಂದು ಭಾವಿಸಿ ಕೆಲಸ ಮಾಡುವುದಾಗಿ ಅವರು ಭರವಸೆ ನೀಡಿದರು. ಎಲ್ಲ ಸಂಘ ಎಲ್ಲ ಒಟ್ಟಿಗೆ ಸೇರಿಕೊಂಡು ನಾವೆಲ್ಲರೂ ಕೂಡ ಜಿಲ್ಲೆಯ ಸಮಸ್ತ ನೌಕರರ ಒಂದು ಯೋಗಕ್ಷೇಮವನ್ನು ನೋಡ್ತಕ್ಕಂಥದ್ದು ಮತ್ತೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗದೇನೆ ನೋಡ್ಕೊಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿರ್ತಕ್ಕಂಥದ್ದು ಈ ದಿನದಿಂದ. ಅಂತಹ ನಿಟ್ಟಿನಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರು ಕೂಡ ಪ್ರಜೆಗಳ ಒಂದು ಯೋಗಕ್ಷೇಮವನ್ನು ನೋಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಅನೇಕ ಇಲಾಖೆಗಳು ಕೂಡ ನಾವು ಸಾರ್ವಜನಿಕರೊಂದಿಗೆ ಸಮನ್ವಯತೆಯನ್ನು ಸಾಧಿಸಿಕೊಂಡು ರೈತರ ಕಷ್ಟ ಸುಖಗಳ ಜೊತೆ ನಾವು ನಮ್ಮ ನೌಕರರ ಬಾಂಧವ್ಯಗಳು ಸ್ಪಂದಿಸಿಕೊಂಡು ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಆಶೀರ್ವಾದವನ್ನು ಪಡ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ನಾವು ಆಡಳಿತವನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಸಾರ್ವಜನಿಕರೊಂದಿಗೆ ಸಮನ್ವಯ ಸಾಧಿಸಿ ಸೂಕ್ತವಾಗಿ ಸ್ಪಂದಿಸಲಾಗುವುದು. ಬೇರೆ ಕೆಲಸಗಳ ನಿಮಿತ್ತ ಇತರೆ ಕಡೆಗಳಿಂದ ಬರುವ ಸರ್ಕಾರಿ ನೌಕರರಿಗೆ ಸೂಕ್ತ ವಸತಿ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು. ಅಲ್ಲದೆ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆ, ಗೃಹ ನಿರ್ಮಾಣ ಸಹಕಾರ ಸಂಘ ಸ್ಥಾಪಿಸಿ ಕಡಿಮೆ ದರದಲ್ಲಿ ನಿವೇಶನ ನೀಡುವ ಆಶಯ ನಮ್ಮದಾಗಿದೆ ಎಂದರು. ಇನ್ನು ನಮ್ಮ ಅವಧಿಯಲ್ಲಿ ಸರ್ಕಾರಿ ನೌಕರರ ಪರ ದುಡಿದು ಸೌಲಭ್ಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದರು. ಜಿಲ್ಲೆಯಾದ್ಯಂತ ನಮ್ಮದೇ ಬಣ ಅತ್ಯಧಿಕವಾಗಿ ಗೆಲುವು ಸಾಧಿಸಿದ್ದು, ಇಂದಿನ ಗೆಲುವು ಎಲ್ಲ ಸರ್ಕಾರಿ ನೌಕರರ ಗೆಲುವು. ಅವರ ಒಳಿತಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುವುದೆಂದರು. ಜಿಲ್ಲೆಯ ಒಂದು ಒಳ್ಳೆಯ ಅಭಿವೃದ್ಧಿಗಾಗಿ ಇವತ್ತು ನೌಕರರ ಭವನ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಅನೇಕ ವಸತಿ ಕೊಠಡಿಗಳಿದೆ. ನಾವು ಬೇರೆ ಸುಮಾರು ಜಿಲ್ಲೆಗಳಿಗೆ ಹೋದ್ರೆ ವಸತಿ ಕೊಠಡಿಗಳು ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಮಲ್ಕೊಳ್ಳೋದಕ್ಕೆ ಸುಮಾರು ಕೊಠಡಿಗಳಿದೆ. ನಮ್ಮ ಜಿಲ್ಲೆಗೆ ಬರ್ತಕ್ಕಂತಹ ಬೇರೆ ನೌಕರರ ಪ್ರತಿನಿಧಿಗಳಿಗೆ ಇಲ್ಲಿ ಬಂದ್ರೆ ಅವರು ಲಾಡ್ಜ್ ಮಾಡ್ಕೋಬೇಕು, ಬೇರೆ ಬೇರೆ ರೂಮ್ಗಳು ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಸರ್ಕಾರಿ ನೌಕರ ಸಂಘದಲ್ಲಿ ಸುಮಾರು ವಸತಿ ಕೊಠಡಿಗಳ ನಿರ್ಮಾಣ ಮಾಡಿ ನಮ್ಮ ಜಿಲ್ಲೆಯನ್ನ ಆಶಿಸ್ತಾ ಬೇರೆ ಬೇರೆ ಬರ್ತಕ್ಕಂತಹ ರಾಜ್ಯದ ಮತ್ತು ದೇಶದ ವಿವಿಧ ನೌಕರರಿಗೆ ಒಂದು ಅನುಕೂಲ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೋಡಿಬಂಡೆ ತಹಸೀಲ್ದಾರ್ ಕಚೇರಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ
ಅಕ್ರಮವಾಗಿ ಜಮೀನು ಮಾಡಿದ್ದಾರೆ ಎಂದು ಕೊಂಡಾವಲಹಳ್ಳಿ ಪ್ರಶಾಂತ್ ರಾಜ್ ಆರೋಪಿಸಿದ್ದಾರೆ. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಗುಡಿಬಂಡೆ ತಾಲೂಕಿನ ಕೊಂಡಾವಲಹಳ್ಳಿಯ ಪ್ರಶಾಂತ್ ರಾಜ್ ಮತ್ತು ಲಕ್ಷ್ಮೀನಾರಾಯಣಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಡ್ಡು ಮರವೇನಹಳ್ಳಿಯ ಸರ್ವೆ ನಂಬರ್ 2ರಲ್ಲಿ 16 ಗುಂಟೆ ಜಮೀನಿಗೆ ಸಂಬಂಧಿಸಿ ದಾಖಲೆಗಳಿದ್ದರೂ ಆ ಜಮೀನಿಗೆ ವಾರಸುದಾರರು ಇಲ್ಲ ಎಂದು ಸುಳ್ಳು ದಾಖಲೆಗಳನ್ನು ತಾಲೂಕು ಕಚೇರಿಯಲ್ಲಿ ಸೃಷ್ಟಿ ಮಾಡಿ ಅಕ್ರಮ ಖಾತೆ ಮಾಡಿ ಮೂಲ ಜಮೀನಿನವರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದರು. 16 ಗುಂಟೆ ಜಮೀನಿನ ಮೂಲ ವಾರಸುದಾರರು ನಾವು ಆಗಿದ್ದು ನಮ್ಮನ್ನು ಯಾಮಾರಿಸಿ ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳು ಬೇರೆಯವರ ಹೆಸರಿಗೆ ಖಾತೆ ಮಾಡಿದ್ದಾರೆ. ಇತ್ತೀಚೆಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಪಹಣಿ ಪಡೆದಾಗ ಬೇರೆಯವರ ಹೆಸರಿನಲ್ಲಿ ಪಹಣಿ ಬಂದಿರುವುದು ಕಂಡು ಆತಂಕಗೊಂಡು ತಹಸೀಲ್ದಾರ್ ಬಳಿ ವಿಚಾರಿಸಿದರೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಳಲು ತೋಡಿಕೊಂಡರು. ತಹಸೀಲ್ದಾರ್ ಕಚೇರಿಯ ರೆಕಾರ್ಡ್ ರೂಮ್ನಲ್ಲಿ ಕೆಲಸ ಮಾಡುವ ನಾಗರಾಜು ಎಂಬುವವರು ತಮ್ಮ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ಮಾಡಿಕೊಂಡಿದ್ದಾರೆ. ಈ ನಾಗರಾಜು ಮೇಲೆ ಹಾಗೂ ಪಹಣಿಯಲ್ಲಿ ಹೆಸರು ಬದಲಾವಣೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ನ್ಯಾಯಕ್ಕಾಗಿ ಲೋಕಾಯುಕ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಸೇರಿದಂತೆ ಇತರೆ ಕಚೇರಿಗಳಿಗೆ ಭೇಟಿ ನೀಡಿ ನ್ಯಾಯ ದೊರಕಿಸಿಕೊಡಲು ಮೊರೆ ಹೋಗುವುದಾಗಿ ಪ್ರಶಾಂತ್ ರಾಜ್ ಲಕ್ಷ್ಮೀನಾರಾಯಣಪ್ಪ ತಿಳಿಸಿದರು. ಪ್ರಶಾಂತ್ ರಾಜ್ ಅಂತ ಕೊಂಡಾವಲಹಳ್ಳಿ ದಪ್ಪರ್ತಿ ಗ್ರಾಮ ಪಂಚಾಯತಿ ಕಸಬಾ ಹೋಬಳಿ. ಅದರಲ್ಲಿ ಕೊಂಡಾವಲಹಳ್ಳಿಯಲ್ಲಿ ಬಂದು ನ್ಯಾತಪ್ಪ ಚೌಡಮ್ಮ ನಮ್ಮ ತಾತ ಮತ್ತೆ ನಮ್ಮ ಅಜ್ಜಿ ಅವ್ರಿಗೆ ಒಟ್ಟು 6 ಜನ ಮಕ್ಕಳು. ಅದರಲ್ಲಿ 3 ಜನ ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು. ಅದರಲ್ಲಿ ಮೊದಲನೇ ಅವ್ರು ಬಂದು KJ ಜಯರಾಮಪ್ಪ ಅಂತ, ಎರಡನೇ ಅವ್ರು ಬಂದು ಸರಸ್ವತಮ್ಮ ಅಂತ, ಮೂರನೇ ಅವ್ರು ಬಂದು ರತ್ನಮ್ಮ, ನಾಲ್ಕನೇ ಅವ್ರು ಬಂದು ಲಕ್ಷ್ಮಣಪ್ಪ, 5ನೇ ಅವ್ರು ಬಂದು ಅಶ್ವತ್ಥಪ್ಪ, 6ನೇ ಅವ್ರು ಬಂದು ಕಲಾವತಿ ಅಂತ. ಇಷ್ಟು ಜನ. ಇದರಲ್ಲಿ ಮೊದಲನೇ ಬಂದು ಜಯರಾಮಪ್ಪ ಇದಾರಲ್ಲ, ಅವ್ರ ಮಗ ಯಾರು ನಾಗರಾಜ್ ರೆಕಾರ್ಡ್ ರೂಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಮಾಡಿರೋ ಕೆಲಸನೇ ಇದೆಲ್ಲ. ಅವರೇ ಇದಕ್ಕೆಲ್ಲ ಮೂಲ ಕಾರಣ. ಕೇಳಿದ್ರೆ ನನಗ್ ಗೊತ್ತಿಲ್ಲ, ನಾವು ಅಪ್ಪ ಮಾಡ್ಕೊಂಡಿರೋದು ಅಂತ ಸುಮ್ನೆ ಏನೋ ಒಂದು ನೆಪ ಹೊಡ್ಕೊಡ್ತಾರೆ ಸರ್. ಎಲ್ಲ ಸುಳ್ಳು ವಂಶರಕ್ಷೆ ನೋಡಿ ಸರ್. ಇಲ್ಲಿ ತೋರಿಸ್ರಲ್ಲ 5 ಜನ ನಾನು ಹೇಳಿದ್ನಲ್ಲ ಇಷ್ಟೊತ್ತು, ಇದ್ರಲ್ಲಿ ನೋಡಿ ಈ ರೆಕಾರ್ಡ್ ಅಲ್ಲಿ ಕೊಟ್ಟಿರೋದು. ಅವರು ರೆಕಾರ್ಡ್ ಅಲ್ಲಿ ಕೊಟ್ಟಿರೋದು ಏನ್ ಕೊಟ್ಟರು ನೋಡಿ. ಈ ಮೇಲ್ಕಂಡ ವಿಳಾಸ ಕಾಯಂ ವಿಲಾಸಿಯಾಗಿದ್ದು, ಈ ಕೆಳಕಂಡಂತೆ ನಮ್ಮ ಕುಟುಂಬ ವಂಶವೃಕ್ಷವಾಗಿದ್ದು ಇದು ಸತ್ಯವಾಗಿರುತ್ತದೆ. ಈ ಕೆಳಕಂಡ ಹೇಳಿಕೆ ಸದಸ್ಯರು ಬಿಟ್ಟು ಬೇರೆ ಯಾರು ನಮ್ಮ ಕುಟುಂಬದ ಸದಸ್ಯರು ಯಾರು ಇರುವುದಿಲ್ಲ. ಈ ಕೆಳಕಂಡ ವಂಶವೃಕ್ಷವು ಸತ್ಯವಾಗಿರುತ್ತದೆ. ಏನಂತ ಹಾಕೋರೆ ವಂಶವೃಕ್ಷ ಯಾರ್ಯಾರಿದ್ದಾರೆ? ವಂಶವೃಕ್ಷ ಬಂದು ನ್ಯಾತಪ್ಪ ಪೌತಿ ಅವರು ಮರಣ ಹೊಂದಿದ್ದಾರೆ. ಚೌಡಮ್ಮ ಇದಾರೆ, ಇನ್ನೂ 80 ವರ್ಷ ಇದಾರೆ ಅವರು. ಅವ್ರ ಮಗ ಬಂದು ಜಯರಾಮಪ್ಪ KN, ಹೆಂಡತಿ ಭಾಗ್ಯಮ್ಮ. ಇವ್ರೊಬ್ಬರದೇ ಮಾತ್ರ ತೋರ್ಸವ್ರೆ ವಂಶವೃಕ್ಷದಲ್ಲಿ. ವಿತ್ ನೋಡ್ರಿ ಎಲ್ಲ ಲಾಯರ್ಸ್ದು ನೋಡ್ರಿ ಎಲ್ಲ ಮಾಡ್ಸವ್ರೆ. ಎಲ್ಲ ಸುಳ್ಳು ದಾಖಲೆಗಳು ನೋಡಿ ಸರ್. ಅದು ಬಿಟ್ರೆ ಸೈನ್ ಹಾಕಿವ್ರು ಯಾರೋ ಇದು ಸಾಕ್ಷಿ ಸೈನ್ಗಳು. ಇದ್ರಲ್ಲಿ ಯಾರಂತಾನೆ ಗೊತ್ತಾಗ್ತಿಲ್ಲ, ಸುಮ್ನೆ ಹೆಸರು ಅಂತ ಹೇಳಿದ್ರೆ ರೆಕಾರ್ಡ್ ರೂಮ್ ಅಲ್ಲಿ ಇರೋ ನಾಗರಾಜ್ನ ಕರೆದ್ರು. ಅವ್ರಿಗೇನು ಬುದ್ಧಿವಾದ ಹೇಳಿದ್ರು ರೂಮಲ್ಲಿ, ನಮ್ಗೆ ನಾಚೆ ಕಲಿಸ್ಬಿಟ್ಟು ಅವ್ರಿಗೇನು ಬುದ್ಧಿವಾದ ಹೇಳಿದ್ರು ಸ್ವಲ್ಪ ಹೊತ್ತು. ಅದಾದ್ಮೇಲೆ ಮತ್ತೆ ನಮ್ಗೆ ರೆಕಾರ್ಡ್ ಕೊಡಿಸಿದ್ರು. ಅವರೇ ರೆಕಾರ್ಡ್ ಕೊಡಿಸಿದ್ರು ಸರ್. ರೆಕಾರ್ಡ್ಸ್ ತಗೊಂಡೆಲ್ಲ ಒಂದು 5-6 ದಿನ ಆಯ್ತು ಸರ್ ಅಷ್ಟೇ. ಈಗಿರೋ ತಹಸೀಲ್ದಾರೇ ಕೊಡಿಸಿದ್ ನಮ್ಗೆ. ಬಟ್ ಇದಾಗಿರೋ ಅಕ್ರಮ ಬಂದು ತಹಸೀಲ್ದಾರ್ ಮನೀಷಾ ಮೇಡಮ್ ಅವರು ಪೀರಿಯಡ್ ಅಲ್ಲಿ ಆಗಿರೋ ಅಕ್ರಮ ಇದು. ಅವ್ರ ಪೀರಿಯಡ್ ಅಲ್ಲಿ ಆಗಿರೋದು ಇದು. ಬಟ್ ನಮ್ ಸಿಗ್ಬತ್ತುಲ್ಲಾ ಸಾಹೇಬ್ರು ಇದು ರೆಕಾರ್ಡ್ ಕೊಡಿಸಿದ್ರು ನಮ್ಗೆ. ಅದು ಬಿಟ್ರೆ ಬೇರೆ ಏನು ಕ್ರಮ ತಗೊಂಡಿಲ್ಲ ಸರ್. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ
ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಚಿಕ್ಕ ಜಾತ್ರಾ ಮಹೋತ್ಸವ ಇಂದು ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ 10:45ರಿಂದ 11:30ರವರೆಗೆ ಸಲ್ಲುವ ಮಕರ ಶುಭ ಲಗ್ನದಲ್ಲಿ ದೇವಾಲಯದ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನೆರವೇರಿಸಲಾಯಿತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಚಿಕ್ಕ ಜಾತ್ರಾ ಮಹೋತ್ಸವ ಇಂದು ವಿಜೃಂಭಣೆಯಿಂದ ಜರುಗಿತು. ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ರಥಕ್ಕೆ ಪೂಜೆ ಸಲ್ಲಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಅಲಂಕೃತಗೊಂಡ ನಂಜುಂಡೇಶ್ವರ ಸ್ವಾಮಿ ಸಮೇತ ಪಾರ್ವತಿ ದೇವಿ, ಗಣಪತಿ, ಚಂಡಿಕೇಶ್ವರ ಸೇರಿದಂತೆ 3 ರಥಗಳು ನಂಜನಗೂಡಿನ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ್ವು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಹಣ್ಣು ದವನಗಳನ್ನ ಎಸೆದು ರಥ ಎಳೆದ್ರ. 3 ರಥಗಳು ಸ್ವಸ್ಥಾನಕ್ಕೆ ನಿಗದಿತ ಸಮಯದಲ್ಲಿ ಸೇರಿದ್ವು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ, ದೇವಾಲಯ ಆಡಳಿತ ಮಂಡಳಿ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ನಗರಸಭಾ ಸದಸ್ಯ ಗಂಗಾಧರ್, ಗಾಯತ್ರಿ, ಇನ್ನೂ ಹಲವರು ಹಾಜರಿದ್ರ. ಕುಮಾರ್, CTV ನ್ಯೂಸ್, ನಂಜನಗೂಡು. ಕೃಷ್ಣಾ ನದಿ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸಿ ಶಾಶ್ವತ ನೀರಾವರಿ ಯೋಜನೆ ಕಲ್ಪಿಸಿ ಉದ್ಯೋಗ, ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪಿಸಿ ಬಡವರಿಗೆ ಭೂಮಿ,
ನಿವೇಶನ, ಮನೆ ಕಲ್ಪಿಸಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತಾಯಿಸಲು ಸಿಪಿಎಂ ಪಕ್ಷವನ್ನು ಜಿಲ್ಲೆಯಲ್ಲಿ ಹೊಸ ಹುರುಪಿನೊಂದಿಗೆ ಬಲಿಷ್ಠವಾಗಿ ಸಂಘಟಿಸಲಾಗುತ್ತದೆ ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಸುಂದರಯ್ಯ ಭವನದಲ್ಲಿ ಸಿಪಿಎಂ 18ನೇ ಜಿಲ್ಲಾ ಸಮ್ಮೇಳನ ನವೆಂಬರ್ 21-22ರಂದು 2 ದಿನಗಳ ಕಾಲ ನಡೆಯಲಿದೆ. ಅದರ ಭಾಗವಾಗಿ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಅವರು, ಸಿಪಿಎಂ ಹಲವು ದಶಕಗಳಿಂದ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ನಿರಂತರ ಚಳುವಳಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ಈ ಮೂಲಕ ದುಡಿಯುವ ವರ್ಗಗಳ ಪಕ್ಷವಾಗಿದೆ ಎಂದರು. ಜಿಲ್ಲೆಯಲ್ಲಿ ಸಕಾಲದಲ್ಲಿ ಸಮರ್ಪಕ ಮಳೆಯಾಗದೆ ರೈತರ ಬೆಳೆಗಳು ಕಮರಿ ಹೋಗಿ ರೈತರು ತತ್ತರಿಸಿ ಬರದ ಬೇಗುದಿಗೆ ಸಿಲುಕಿದ್ದಾರೆ. ಮತ್ತೊಂದೆಡೆ ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿ ಕೂಲಿಕಾರರು ಮತ್ತು ಯುವ ಜನರು ಗ್ರಾಮಗಳನ್ನು ತೊರೆದು ನಗರ ಪ್ರದೇಶಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಈ ಭಾಗದ ಜನಪ್ರತಿನಿಧಿಗಳು ಸರ್ಕಾರಗಳ ಮೇಲೆ ಒತ್ತಡ ಹೇರಿ ಜಿಲ್ಲೆಯಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕಿದೆ ಎಂದರು. ಪ್ರಮುಖವಾಗಿ ಈಗ ಮೈಕ್ರೋ ಫೈನಾನ್ಸ್ ಇರ್ಬೋದು, ಬೇರೆ ಬೇರೆ ಚಕ್ರ ಬಡ್ಡಿಗೆ ಅಧಿಕ ಬಡ್ಡಿಗೆ ನೀಡುವಂಥ ಸಾಲಗಾರರ ವಿಚಾರ ಇರ್ಬೋದು, ಇವತ್ತಿನ ಪತ್ರಿಕೆಯಲ್ಲಿ ಬಂದಿದೆ. ಪ್ರಮುಖವಾಗಿ ಸಹಕಾರ ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ಈಗ ಅದನ್ನು ಸರ್ವನಾಶ ಮಾಡುವಂಥ ಕೇಂದ್ರ ಸರ್ಕಾರದ ತೀರ್ಮಾನ ಇದೆ. ಮೊನ್ನೆ ತಾನೇ ನಮ್ಮ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಹಕಾರ ವ್ಯವಸ್ಥೆ ಮತ್ತು ರಾಜ್ಯಗಳಲ್ಲಿರುವಂಥ ಸಹಕಾರ ಬ್ಯಾಂಕ್ಗಳನ್ನೆಲ್ಲ ಕೂಡ ವಿಲೀನ ಮಾಡಲಿಕ್ಕಾಗಿ ರಾಜ್ಯ ಸರ್ಕಾರಗಳ ಒಂದು ಅಭಿಪ್ರಾಯವನ್ನು ಕೇಳಿದ್ದಾರೆ. ಅದು ಅಭಿಪ್ರಾಯ ಕೇವಲ ನಾಮಮಾತ್ರಕ್ಕೆ ಮಾತ್ರ. ಮುಂದಿನ ದಿನಗಳಲ್ಲಿ ಈ ಸಹಕಾರಿ ಕ್ಷೇತ್ರ ಏನಿದೆ ಅದು PLD ಬ್ಯಾಂಕ್ ಇರ್ಬೋದು, VSS ಇರ್ಬೋದು, ಯಾವುದೇ ಒಂದು ವಿಚಾರ ಇರ್ಬೋದು, ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಿ ಈ ಒಂದು ಚಕ್ರ ಬಡ್ಡಿ ಮತ್ತು ಮೈಕ್ರೋ ಫೈನಾನ್ಸ್ ದಂಧೆ ಏನಿದೆ ಇದಕ್ಕೆ ಪೂರಕವಾದಂಥ ಕಾನೂನುಗಳನ್ನು ತಿದ್ದುಪಡಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಬರುವಂಥ ದಿನಗಳಲ್ಲಿ ಸಣ್ಣ ಪುಟ್ಟ ಅತಿ ಸಣ್ಣ ಮತ್ತು ಬೀದಿ ಬದಿ ವ್ಯಾಪಾರಸ್ಥರು ಇವರೆಲ್ಲರಿಗೂ ಕೂಡ ಒಂದು ಕೈಗೆಟುಕುವಂಥ ಸಾಲ ಸಿಗದೆ ಅಧಿಕ ಬಡ್ಡಿ ಇದು ಮಾಡಿ ಜೀವನವನ್ನು ಸಾಗಿಸುವಂಥ ಒಂದು ದುರ್ಬರ ಪರಿಸ್ಥಿತಿಗೆ ನಾಂದಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಸಮ್ಮೇಳನದಲ್ಲಿ ಕೂಡ ಅದರ ಭಾಗವಾಗಿ ಒಂದು ಪ್ರಮುಖವಾದಂಥ ನಿರ್ಣಯವನ್ನು ತಗೊಂಡು ಅದರ ವಿರುದ್ಧ ಮುಂದಿನ ದಿನಗಳಲ್ಲಿ ಆ ಒಂದು ಸಹಕಾರಿ ವ್ಯವಸ್ಥೆಯನ್ನು ಉಳಿಸಬೇಕು ಅಂತ ಹೇಳಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಜಿಲ್ಲಾದ್ಯಂತ ಒಂದು ಹೋರಾಟವನ್ನು ಮಾಡಬೇಕಂತಲೂ ಕೂಡ ಪಕ್ಷ ತೀರ್ಮಾನ ಆಗಿದೆ. ಇನ್ನು ಸಿಪಿಎಂ ತಾಲೂಕು ಕಾರ್ಯದರ್ಶಿ MN ರಘುರಾಮರೆಡ್ಡಿ ಮಾತನಾಡಿ, ಗ್ರಾಮೀಣ ಕಾರ್ಮಿಕರು, ಅಸಂಘಟಿತ ವಲಯದ ಕಾರ್ಮಿಕರು, ಬಡ ರೈತರ ಕುಟುಂಬಗಳು ಆರ್ಥಿಕ ಬಿಕ್ಕಟ್ಟಿಗೆ ಸಿಕ್ಕಿ ನರಳುತ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ನಂತಹ ಸಂಸ್ಥೆಗಳಿಂದ ನಿರಂತರ ಅಭದ್ರತೆ, ಮಾನಸಿಕ ಒತ್ತಡ ಹೆಚ್ಚಿಸಿ ಆತ್ಮಹತ್ಯೆಗೆ ದೂಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಚಳುವಳಿಯೊಂದೇ ಜನತೆಯ ಮುಂದಿರುವ ಆಯ್ಕೆಯಾಗಿದೆ ಎಂದರು. ಮಾಡಿರ್ತಕ್ಕಂಥ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕೂಡ ದೊಡ್ಡ ರೀತಿಯಲ್ಲಿ ಇವತ್ತು ಆತ್ಮಹತ್ಯೆಗಳಾಗ್ತಾ ಇದೆ ಮತ್ತು ಜನರ ಬದುಕು ಇವತ್ತು ತುಂಬ ಕಷ್ಟ ಆಗಿದೆ. ಇವತ್ತು ಮನೆ ತುಂಬ ಎಷ್ಟು ಜನ ಇದ್ದಾರೆ ಅಷ್ಟು ಜನ 24 ಗಂಟೆಯನ್ನು ದುಡಿದ್ರೂ ಕೂಡ ಆ ಸಾಲಗಳು ಬಡ್ಡಿಗಳು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನರೇಂದ್ರ ಮೋದಿ ಹೇಳ್ತಾರೆ, ನಾನು ದೇಶವನ್ನು ಸುಸ್ಥಿತಿಯಲ್ಲಿ ಇಡ್ತೀನಿ ಅಂತ. ದೊಡ್ಡ ದೊಡ್ಡ ಕಂಪನಿಗಳಿಗೆ ಇವತ್ತು 14 ಲಕ್ಷ ಕೋಟಿಯನ್ನು ಅವರ ಸಾಲ ಮನ್ನಾ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಇವತ್ತು ಬಡವರು ಕೋವಿಡ್ ಬಂದಮೇಲೆ ಅದು ತೀವ್ರ ರೀತಿಯಾದ ಬಡತನ ಎದುರಿಸ್ತಾ ಇದ್ದಾರೆ. ಆ ಮೈಕ್ರೋ ಫೈನಾನ್ಸ್ ಅನ್ನು ಅವರ ಸಾಲ ಮನ್ನಾ ಮಾಡಿ ಕನಿಷ್ಠ ಬದುಕ್ತಕ್ಕಂಥ ಒಂದು ದಾರಿ ತೋರಿಸಲಿಕ್ಕೆ ಇವತ್ತು ಅವರು ತಯಾರಿಲ್ಲ. ಸೊ ಹಾಗಾಗಿ CPM ಪಕ್ಷ ಮುಂದಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಸಾಲ ಏನಿದೆ, ಆ ಬಡ್ಡಿಗಳೇನಿದೆ, ಅದು ದೊಡ್ಡ ರೀತಿಯಾದ ದಂಧೆ ನಡೀತಾ ಇದೆ. ಈ ಮೈಕ್ರೋ ಫೈನಾನ್ಸ್ ಅವರು ಸರ್ಕಾರದ ಹಣವನ್ನು ತಗೊಂಡು ಬಡ್ಡಿ ಕೊಡ್ತಕ್ಕಂಥದ್ದು, ಆ ಬಡ್ಡಿ ಇವತ್ತು ದೊಡ್ಡ ರೀತಿಯಲ್ಲಿ ಲೂಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಬಡ್ಡಿ ಅವರು ತಗೊಂಡು ಜನ ಕಟ್ಟಲಿಕ್ಕಾಗದೆ ಅವಮಾನ ತಾಳಲಾಗದೆ ಇವತ್ತು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ. ಆ ಮೈಕ್ರೋ ಫೈನಾನ್ಸ್ನ ಸಾಲ ಮನ್ನಾ ಮಾಡಬೇಕು, ಸ್ತ್ರೀಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡಬೇಕು. ಅದೇ ರೀತಿಯಾಗಿ ಭೂಮಿ ಪ್ರಶ್ನೆ ದೊಡ್ಡ ರೀತಿಯಲ್ಲಿದೆ. ಈ ಎಲ್ಲ ಪ್ರಶ್ನೆಗಳ ಮೇಲೆ CPM ಪಕ್ಷ ಸಮ್ಮೇಳನದಲ್ಲಿ ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ 2 ದಿನಗಳ ಕಾಲ 300 ಜನ ಪ್ರತಿನಿಧಿಗಳು ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜ್ವಲಂತ ಸಮಸ್ಯೆಗಳ ಮೇಲೆ ಮುಂದೆ ಚಳುವಳಿ ರೂಪಿಸಲು ಜಿಲ್ಲಾ ಸಮ್ಮೇಳನ ಮುಖ್ಯವಾಗಿದೆ.
ನವೆಂಬರ್ 21-22 ಬಾಗೇಪಲ್ಲಿಯಲ್ಲಿ ಜಿಲ್ಲಾ ಸಮ್ಮೇಳನ ನಡೆಯಲಿದ್ದು 21ರಂದು ನಡೆಯುವ ಬಹಿರಂಗ ಸಭೆಗೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಇದೇ ವೇಳೆ ಸಮ್ಮೇಳನದಲ್ಲಿ ಸಿಪಿಎಂ ಕೇಂದ್ರ ಪಾಲಿಟ್ ಬ್ಯೂರೋ ಸದಸ್ಯರು, ರಾಜ್ಯ ಸಮಿತಿ ನಾಯಕರು ಸೇರಿದಂತೆ ಜಿಲ್ಲೆಯ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಸಿಪಿಐಎಂ ಮುಖಂಡರಾದ ವಾಲ್ಮೀಕಿ ಅಶ್ವತ್ಥಪ್ಪ, ಓಬಳರಾಜು, ಕೃಷ್ಣಪ್ಪ, ಮುನಿಯಪ್ಪ, ರಫೀಕ್, ಲಕ್ಷ್ಮೀನಾರಾಯಣ್ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಅರಸೀಕೆರೆ ರೈಲ್ವೆ ನೌಕರರ ಕನ್ನಡ ಬಳಗದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುವೆಂಪು ವೇಗದೂತ ರೈಲು ಗಾಡಿಯನ್ನ ಕನ್ನಡ ಬಾವುಟ ಕಟ್ಟಿ ತಳಿರು ತೋರಣಗಳಿಂದ ಸಿಂಗರಿಸಿ ಪೂಜೆ ಸಲ್ಲಿಸಿ ಕನ್ನಡಾಂಬೆಗೆ ಜೈಕಾರ ಹಾಕುವ ಮೂಲಕ ಉದ್ಘಾಟಿಸಲಾಯಿತು. ಅರಸೀಕೆರೆ ರೈಲ್ವೆ ನೌಕರರು ಹಾಗೂ ಕನ್ನಡ ಅಭಿಮಾನಿಗಳು ರಕ್ತದಾನ ಮಾಡಿ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿಸಿದರು. ಧ್ವಜಾರೋಹಣವನ್ನು ರೈಲ್ವೆ ವಿಭಾಗೀಯ ವೈದ್ಯಾಧಿಕಾರಿ ಡಾಕ್ಟರ್ ಅತಿರಾ ನೆರವೇರಿಸಿದರು. ರೈಲ್ವೆ ನಿಲ್ದಾಣ ವ್ಯವಸ್ಥಾಪಕ ಸತೀಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮೈಸೂರು ಸಂಸ್ಥಾನ 1973ರಲ್ಲಿ ಕರ್ನಾಟಕ ಎಂದು ನಾಮಕರಣವಾಯಿತು. ಕನ್ನಡ ನಿತ್ಯ ನೂತನವಾಗಬೇಕೆಂದರು. ಕರವೇ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ, 2000 ವರ್ಷ ಇತಿಹಾಸವಿರುವ ಜಗತ್ತಿನಲ್ಲಿ ಅತ್ಯಂತ ಸುಂದರ ಲಿಪಿ ಹೊಂದಿರುವ ಕನ್ನಡವನ್ನು ಮಾತನಾಡಿ ಬೆಳೆಸಬೇಕಿದೆ. ಇಲ್ಲಿ ಉದ್ಯೋಗಕ್ಕೆ ಬಂದ ಅನ್ಯ ಭಾಷಿಗರಿಗೂ ಕನ್ನಡ ಕಲಿಸಿ ನಾಡಗೀತೆ ಹಾಡುವುದರೊಂದಿಗೆ ಕನ್ನಡ ಹಬ್ಬವನ್ನು ರೈಲ್ವೆ ನೌಕರರು ಅದ್ದೂರಿಯಾಗಿ ಆಚರಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಶುಭಾಶಯಗಳು. ಇವತ್ತು ಸಡಗರ ಸಂಭ್ರಮ ಹಬ್ಬದ ರೀತಿಯಲ್ಲಿ ಒಂದು ಕುಟುಂಬದ ಜನ ಸೇರಿ ಇವತ್ತೇನು ಮನೇಲಿ ಹಬ್ಬನ ಆಚರಣೆ ಮಾಡ್ತೀವಿ, ಅದೇ ರೀತಿಯಾಗಿ ತುಂಬಾ ಸಡಗರದಿಂದ ಕುಣಿದು ಕುಪ್ಪಳಿಸಿ ಕನ್ನಡ ಮಾತೆಯ ಹಬ್ಬವನ್ನ, ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಕ್ಕಂಥ ನಿಮ್ಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳೇ, ಕನ್ನಡ ಪ್ರಾಂತ್ಯಗಳನ್ನ ಸೇರಿಸಿ 1956ರಲ್ಲಿ ಮೈಸೂರು ಪ್ರಾಂತ್ಯ ಅಂತ ಮಾಡಿದ್ರು. ಅದಾದ ನಂತರ 1973ರಲ್ಲಿ ಕರ್ನಾಟಕ ಅಂತ ಹೆಸರನ್ನು ಕೊಟ್ಟು ಕುವೆಂಪು ಅವರ ರಚಿಸಿದ ಜೈ ಭಾರತ ಜನನಿಯ ತನುಜಾತೆ ನಾಡಗೀತೆಯನ್ನಾಗಿ ಮಾಡಿ 2000 ವರ್ಷ ಇತಿಹಾಸ ಇರತಕ್ಕಂಥ ಕನ್ನಡವನ್ನು ಇವತ್ತು ವಜ್ರ ವೈಡೂರ್ಯಗಳಿಂದ ತುಂಬಿರ್ತಕ್ಕಂಥ ಈ ನಾಡನ್ನು, ಸಮೃದ್ಧಿಯಾದಂಥ ನಾಡನ್ನು ನಾವು ಯಶಸ್ವಿಗೊಳಿಸಬೇಕು. ಕನ್ನಡವನ್ನು ಎಲ್ಲರೂ ಮಾತಾಡಬೇಕು. ಇವತ್ತು ನೀವೇ ನೋಡಿರ್ಬೋದು, ಎಲ್ಲ ಭಾಷಿಕರು ಸೇರ್ಕೊಂಡು ಕನ್ನಡ ರಾಜ್ಯೋತ್ಸವವನ್ನು ಎಷ್ಟು ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದೀರಾ. ಇದು ಕರ್ನಾಟಕದ ಒಂದು ಹೆಮ್ಮೆ, ಈ ನಾಡಿನ ಜನರ ಒಂದು ಶ್ರೇಯಸ್ಸು. ನಾವು ಈ ನಾಡನ್ನು, ಈ ಭಾಷೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಮ್ಮಂಥವರಿಗೆ ನಾನು ವಿಶೇಷವಾಗಿ ಋಣಿಯಾಗಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಸ್ಥಾಪನೆ ಮಾಡಿ ನಮ್ಮ ಅರಸೀಕೆರೆಯವರೇ ಆದಂಥ ಶ್ರೀಯುತ ನಾರಾಯಣಗೌಡರು ಸುಮಾರು 50 ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಕನ್ನಡ ದೀಕ್ಷೆಯನ್ನು ಕೊಟ್ಟು ಈ ನಾಡು ನುಡಿ ನೆಲಜಲವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ನಾವು ಕನ್ನಡವನ್ನು ಹೆಚ್ಚಾಗಿ ಬಳಸಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಕರ್ನಾಟಕ. ಇನ್ನು ಚಾಲಕ ದಳದ ನಿಯಂತ್ರಣಾಧಿಕಾರಿ ಸ್ವರ್ಣಾರ್ಕ ಮತ್ತು ನಿವೃತ್ತ ರೈಲ್ವೆ ಚಾಲಕ ಜಯಸಿಂಹ, ರೈಲ್ವೆ ರಕ್ಷಣಾ ದಳದ ಸಬ್ ಇನ್ಸ್ಪೆಕ್ಟರ್ ಗವಾಸ್ಕರ್ ಮಾತನಾಡಿದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ಕಾರ್ತಿಕ ಹುಣ್ಣಿಮೆ ಪ್ರಯುಕ್ತ ಗೋಕಷ್ಟ ನಿವಾರಣಾ ಯೋಗಿ ದ್ಯಾವಪ್ಪ ತಾತಯ್ಯನವರ ದೇವಾಲಯದಲ್ಲಿ ಗೋಪೂಜೆ, ದೀಪೋತ್ಸವ ಹಾಗೂ ಪಂಡರಿ ಭಜನೆ ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾತಯ್ಯನ ದರ್ಶನ ಪಡೆದರು. ಶಿಡ್ಲಘಟ್ಟ ತಾಲೂಕಿನ ಕೋಟಹಳ್ಳಿಯ ಶ್ರೀ ಯೋಗಿ ದ್ಯಾವಪ್ಪ ತಾತಯ್ಯನವರ ದೇವಾಲಯದಲ್ಲಿ ಕಾರ್ತಿಕ ಹುಣ್ಣಿಮೆ ಪ್ರಯುಕ್ತ ಮೊದಲ ಬಾರಿಗೆ ಲಕ್ಷ ದೀಪೋತ್ಸವ, ಗೋಪೂಜೆ ಹಾಗೂ ಹರಿಸ್ಥಳ ಪಾಂಡುರಂಗ ಕೃಪಾಪೂಷಿತ ನಾಟಕ ಮಂಡಳಿಯಿಂದ ಶ್ರೀಕೃಷ್ಣ ಲೀಲೆ ಹಾಗೂ ಕಳಸ ಹೊತ್ತ ಮಹಿಳೆಯರಿಂದ ಆಕರ್ಷಕ ಪಂಡರಿ ಭಜನೆ ಹಮ್ಮಿಕೊಳ್ಳಲಾಗಿತ್ತು. ಗೋವುಗಳ ಕಷ್ಟ ನಿವಾರಣೆಗೆಂದೇ ತನ್ನ ಜೀವನ
ಮುಡಿಪಾಗಿಟ್ಟ ದ್ಯಾವಪ್ಪ ತಾತನ ಸಮಾಧಿ ಮೇಲೆ ಉಪ್ಪು ಸಾಂಬ್ರಾಣಿ ಇಟ್ಟು ಪೂಜೆ ಸಲ್ಲಿಸಿಕೊಂಡು ಬಂದರೆ ತಮ್ಮ ಪಶುಗಳಿಗೆ ಬರುವ ಎಲ್ಲಾ ಕಾಯಿಲೆಗಳು ವಾಸಿಯಾಗುತ್ತದೆ ಎನ್ನುವ ನಂಬಿಕೆ. ಮಕ್ಕಳಿಲ್ಲದ ದಂಪತಿಗಳು ಹರಕೆ ಹೊತ್ತರೆ ಮಕ್ಕಳಾಗುತ್ತದೆ ಎಂಬ ನಂಬಿಕೆ ಸುತ್ತಮುತ್ತಲ ಗ್ರಾಮದ ವಿರುದ್ಧ. ಹಾಗೂ ಇದನ್ನೇ ನಂಬಿ ಈ ದೇವಾಲಯದಲ್ಲಿ ಸುಮಾರು 80 ವರ್ಷಗಳಿಂದ ಪೂಜೆ, ಎತ್ತುಗಳ ಪರಿಷೆ, ಉಟ್ಲು ಪರಿಷೆ ಹಾಗೂ ಹಾಲು ಉಟ್ಲು ಹೊಡೆಯುವ ಸಾಂಸ್ಕೃತಿಕ ಸಂಪ್ರದಾಯ ರೂಢಿಸಿಕೊಂಡು ಬಂದಿದ್ದಾರೆ. ಕಾರ್ತಿಕ ಹುಣ್ಣಿಮೆ ದಿನ ತಾತಯ್ಯನ ಕಲ್ಯಾಣಿ ಸುತ್ತ ಲಕ್ಷ ದೀಪಗಳು ಬೆಳಗಿದ್ರೆ ತಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅಂತ ಈ ವರ್ಷದಿಂದ ದೀಪೋತ್ಸವ ಪ್ರಾರಂಭಿಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೀಪದಿಂದ ದೀಪ ಹಚ್ಚಿದ್ರ. ಗೋಪೂಜೆಯಲ್ಲಿ ಲಕ್ಷಾಂತರ ರುಗಳ ಮೌಲ್ಯದ ಎತ್ತುಗಳನ್ನ ಭಾಗವಹಿಸಿ ಚಿಕ್ಕತೇಕಹಳ್ಳಿ ಮಂಜುನಾಥ್ ಕುಟುಂಬವನ್ನ ಸನ್ಮಾನಿಸಿದ್ರ. ನಂತರ ಗೋಪೂಜೆ ಮಹತ್ವವನ್ನ ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತದ ಉಪಾಧ್ಯಕ್ಷ ಹರಿಸ್ಥಳ HP ನಾರಾಯಣ ರೆಡ್ಡಿ ಬೋಧಿಸಿದ್ರ. ಇನ್ನು ಕಾರ್ಯಕ್ರಮದಲ್ಲಿ ಸೀಕಲ್ ಆನಂದಗೌಡ, ಬೈರೇಗೌಡ ಇನ್ನೂ ಹಲವರು ಹಾಜರಿದ್ರ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆಗೆ ಆರೋಗ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಜಯ ಗಳಿಸಿರುವ ಕುಂದಾಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಕ ನಾರಾಯಣಗೌಡರನ್ನು ವಿಜಯಪುರ ಹುಡುಗರ ಬಳಗ ಸನ್ಮಾನ ಮಾಡಿತು. ವಿಜಯಪುರದ ಡೈರಿ ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಹುಡುಗರ ಬಳಗದ ಸದಸ್ಯರು ನಿರ್ದೇಶಕರಾಗಿ ಆಯ್ಕೆಯಾಗಿರುವ ನಾರಾಯಣಗೌಡರಿಗೆ ಹಾರ, ಶಾಲು ಹಾಕಿ ಸನ್ಮಾನಿಸಿ ಹೆಗಲ ಮೇಲೆ ಹೊತ್ತು ಮೆರವಣಿಗೆ ಮಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಮೊದಲ ಚುನಾವಣೆಯಲ್ಲಿಯೇ ಜಯ ದೊರೆತು ಜವಾಬ್ದಾರಿಯುತ ಸ್ಥಾನ ದೊರೆತಿದೆ. ಹಿರಿಯರ ಮಾರ್ಗದರ್ಶನದಲ್ಲಿ ನೌಕರರ ಕ್ಷೇಮಾಭಿವೃದ್ಧಿಗೆ ಕೆಲಸ ಮಾಡುವ ಗುರಿ ಇದೆ ಎಂದರು. ಇನ್ನು ಹುಡುಗರ ಬಳಗದ ಕಿಶೋರ್ ಗೌಡ, ಎಸ್ ಗಿರೀಶ್, ಪ್ರಮೋದ್ ಮತ್ತಿತರರು ಹಾಜರಿದ್ದರು. ಔರಾದ್ ಶಾಸಕ ಪ್ರಭು ಬಿ ಚೌಹಾಣ್ ಅವರು ಇಂದು ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಹೊಳಸಮುದ್ರ ಗ್ರಾಮದ ಪುಣ್ಯ ಕ್ಷೇತ್ರ ಸಂತ ಶ್ರೀ ಹರಿನಾಥ ಮಹಾರಾಜರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ರ. ಸಂತ ಶ್ರೀ ಹರಿನಾಥ ಮಹಾರಾಜರ ಸಮಾಧಿಯ ದರ್ಶನ ಪಡೆದು ನಂತರ ಕೀರ್ತನೆಕಾರರೊಂದಿಗೆ ಹೆಜ್ಜೆ ಹಾಕಿ ಗಮನ ಸೆಳೆದ್ರ. ಕನ್ನಡ ಪರ ಹಾಗೂ ರೈತ ಪರ ಹೋರಾಟಗಾರರ ಮೇಲಿನ ಎಲ್ಲಾ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಒತ್ತಾಯಿಸಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಮುಖ್ಯ ರಸ್ತೆಯಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಹಾಗೂ ಜಯ ಕರ್ನಾಟಕ ಸಂಘಟನೆಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಪ್ರದೀಪ್, ತಾಲೂಕು ಅಧ್ಯಕ್ಷ ಬುಲೆಟ್ ಶ್ರೀನಿವಾಸ್, ಅಂಬರೀಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಉಪಾಧ್ಯಕ್ಷ ರಾಜು, ಸದಸ್ಯ ರಾಜೇಶ್, ಬಶೀರ್, ಕೆವಿ ನಾರಾಯಣಸ್ವಾಮಿ, ಕಸಾಪ ಅಧ್ಯಕ್ಷ ಬಿ ಮಂಜುನಾಥ್, ಕೃಷ್ಣೇಗೌಡ, ಆದಿರೆಡ್ಡಿ ಮತ್ತಿತರರು ಹಾಜರಿದ್ದರು. ಕಟ್ಟಡ ಕಾರ್ಮಿಕರು ಬೆಳಗಿನಿಂದ ಸಂಜೆಯವರೆಗೂ ದುಡಿದು ಮನೆಗೆ ಹೋದರೂ ಮನೆಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಲು ಆಗೋದಿಲ್ಲ. ಅವಲಂಬಿತ ಕುಟುಂಬ ಸದಸ್ಯರ ಅನಾರೋಗ್ಯ ನಿಭಾಯಿಸಬೇಕು. ಅಂಥವರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗುವಂತಾಗಬೇಕೆಂದು ಇಂಟೆಕ್ ಜಿಲ್ಲಾಧ್ಯಕ್ಷ ರಾಮಪ್ಪ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆಯ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಮತ್ತು ವಾರ್ಷಿಕೋತ್ಸವ ಇಂದು ಹಮ್ಮಿಕೊಳ್ಳಲಾಗಿತ್ತು. ಬಿಆರ್ಎ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಮುರಳಿ, ಜಿಲ್ಲಾಧ್ಯಕ್ಷ ಮುನಿರಾಜು, ತಾಲೂಕು ಅಧ್ಯಕ್ಷ ಮಂಜುನಾಥ್, ರಫೀಕ್, ಇಂಟೆಕ್ ಪ್ರಧಾನ ಕಾರ್ಯದರ್ಶಿ ರಾಜ್ ಬಾಬು ಮತ್ತಿತರರು ಹಾಜರಿದ್ದರು. ಶಿಡ್ಲಘಟ್ಟ ನಗರದ ಸರಸ್ವತಿ ವಿದ್ಯಾಸಂಸ್ಥೆಯಲ್ಲಿ 1993-94ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡಿದ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುಗಳ ಸೇವೆಯನ್ನು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಕಾರ್ಯವೈಖರಿಗೆ ಗುರುಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಗುರುಗಳಾದ ಗೋಪಿನಾಥ್ ವೈಎನ್, ದಾಶರಥಿ ಬಯಣ್ಣ ಮತ್ತಿತರರು ಮಾತನಾಡಿ, ಗುರು ಶಿಷ್ಯರ ಬಾಂಧವ್ಯ ಬೆಲೆ ಕಟ್ಟಲಾಗದು, ಅದು ಅಮೂಲ್ಯ. ಇಂತಹ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳ್ಳಬೇಕು. ಸಂಕಷ್ಟದಲ್ಲಿರುವ ಜನರ ನೆರವಿಗೆ ಭಾವಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಕಾಂತ್, ಆಂಜನೇಯ ಗೌಡ, ಡಿಎಸ್ ರಹಮತುಲ್ಲಾ, ರೋಹಿಣಿ, ಮಂಜುಳಾ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿಯ ತೇಮಸಂದ್ರದ ಜಮೀನು ವಿವಾದ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ. ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗೆ ತರಾಟೆ ತೆಗೆದುಕೊಂಡ ಮುಖಂಡರು, ಬಿಗಿ ಪೊಲೀಸ್ ಬಂದೋಬಸ್ತ್. ಚಿಕ್ಕಬಳ್ಳಾಪುರ ಜಿಲ್ಲಾ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವಾರ್ಷಿಕೋತ್ಸವ. ನಿವೃತ್ತ ನೌಕರರ ಪಿಂಚಣಿ ಒದಗಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಲು ನಿರ್ಧಾರ. ಬೆಂಗಳೂರಿನಲ್ಲಿ ನಿವೃತ್ತ ನೌಕರರಿಂದ ಪ್ರತಿಭಟನೆ.
ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ಶಾಲೆಗಳ ವಿಭಾಗದ ನಿರ್ದೇಶಕರ ಆಯ್ಕೆ ಎ ನಾರಾಯಣಸ್ವಾಮಿ ಬಣದ 4 ಅಭ್ಯರ್ಥಿಗಳು ಜಯಭೇರಿ, ನೌಕರರ ಹಿತ ಕಾಯಲು ಬದ್ಧರಿರುವುದಾಗಿ ಘೋಷಣೆ. ಗುಡಿಬಂಡೆ ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳಿಂದಲೇ ಪಹಣಿ ತೆಗೆದಿದ್ದ ಆರೋಪ, ಜಮೀನು ವಾರಸುದಾರರಿದ್ದರೂ ಮತ್ತೊಬ್ಬರ ಹೆಸರಿಗೆ ಪಹಣಿ ಮಾಡಿದ ಆರೋಪ, ಭೂಮಿ ಮಾಲೀಕರಿಂದ ಸುದ್ದಿಗೋಷ್ಠಿಯಲ್ಲಿ ಆರೋಪ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.